ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಕ್ರಾಂತಿ ಹಬ್ಬದಲ್ಲಿ ರೊಟ್ಟಿ ಹಬ್ಬ ಮಾಡ್ತಾರಲ್ಲ ಅದ್ರ ಜೊತೆಗೆ ಬದನೆಕಾಯಿ ಎಣ್ಗಾಯನ್ನು ಸುಲಭವಾಗಿ ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಯಾದಂತಹ ಬದನೆಕಾಯಿ ಎಣ್ಣೆಗಾಯಿನ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿಯಾಗಿ ಎಣ್ಗಾಯಿನ ಮಾಡ್ಕೊಳ್ಳೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ಅಂದಾಜು ಒಂದು 300 ಗ್ರಾಮ್ನಷ್ಟು ನಾನು ಬದನೆಕಾಯಿನ ತೊಗೊಂಡು ಬಂದಿದ್ದೆ. ಗುಂಡು ಬದನೆಕಾಯಿ ಅಂತಾರಲ್ಲ ಅದನ್ನು ತೊಟ್ಟನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಎಣ್ಗಾಯಿಗೆ ಈ ರೀತಿಯಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ಬದನೆಕಾಯಿಗಳನ್ನ ಕಟ್ ಮಾಡಿದ ನಂತರ ಒಳಗಡೆ ಹುಳುಕಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಎಲ್ಲ ಪೀಸಸಲ್ಲೂ ಇದೇ ಥರ ಎಲ್ಲ ಬದನೆಕಾಯಿಗಳನ್ನ ಕೂಡ ನಾನು ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಅದಾದ ನಂತರ ಅದು ಕಪ್ಪಾಗಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಬಿಟ್ಟಿದ್ದೀನಿ. ಈ ಥರ ಬಿಟ್ಟರೆ ಕಪ್ಪಾಗೋದಿಲ್ಲ. ಈಗ ನೀನು ಒಂದು ಕುಕ್ಕರೋ ಪ್ಯಾನೋ ಯಾವುದಾದ್ರೂ ತೊಗೊಳ್ಳಿ. ಇದರಲ್ಲಿ ಒಂದು 3 ಚಮಚದಷ್ಟು ಕಡಲೆ ಬೀಜ ಅಂದರೆ ಶೇಂಗಾನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕು. ಅದರಲ್ಲೇ ಅರ್ಧ ಚಮಚ ಜೀರಿಗೆ, 1.5 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ, ಒಂದು 4 ಲವಂಗ, ಒಂದು 1/4 ಚಮಚ ಮೆಣಸು, ಒಂದು ಏಲಕ್ಕಿ, ಸಣ್ಣ ತುಂಡು ಚಕ್ಕೆ, ಹಾಗೆ ಒಂದು 2-3 ಚಮಚದಷ್ಟು ಒಣ ಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿ ಯಾವುದಾದ್ರೂ ಹಾಕ್ಕೊಳ್ಳಿ. 1-2 ಚಮಚ ಗೋಡಂಬಿ ಹಾಕ್ಕೊಂಡಿದ್ದೀನಿ, 1 ಚಮಚ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಕಲರ್ಗೆ ಬರಬೇಕು ನೋಡಿ, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಸಿಪ್ಪೆ ತಕ್ಕೊಂಡಂತಹ ಶೇಂಗಾ ಮತ್ತು ರೋಸ್ಟ್ ಮಾಡಿರೋಂಥ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಈರುಳ್ಳಿ, ಹಸಿ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. 2 ಚಮಚ ಬೆಳ್ಳುಳ್ಳಿ, 1 ಚಮಚ ಶುಂಠಿ, 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ, ಹಾಗೆ 1 ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನೋಡಿ, ಈ ಥರ ಇರಬೇಕು ನಾವು ರುಬ್ಕೊಳ್ಳೋ ಅಂಥ ಮಸಾಲೆ. ಇದೇ ಸ್ಪೆಷಲ್ ಎಣ್ಗಾಯಿ ಮಸಾಲೆ. ಈಗ ಈ ಮಸಾಲೆಯನ್ನು ಹಾಕಿ ಹೇಗೆ ತುಂಬೋದು ತೋರಿಸ್ತೀನಿ ನೋಡಿ. ಈಗ ಇದನ್ನು ಒಂದು ಅಗಲವಾಗಿರೋ ಒಂದು ಬೌಲಿಗೆ ಹಾಕೊಳ್ಳೋಣ. ಇದು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಬದನೆಕಾಯಿ ಒಳಗೆ ಎಷ್ಟಾಗುತ್ತೋ ಅಷ್ಟು ತುಂಬ್ಕೊಳ್ಳಿ. ಜಾಸ್ತಿನೇ ತುಂಬ್ಕೊಳ್ಳಿ. ಅಷ್ಟು ಬದನೆಕಾಯಿಗಳಲ್ಲಿ ನಾನು ತುಂಬ್ಕೊಳ್ತಾ ಇದ್ದೀನಿ. ಇಷ್ಟು ಮಸಾಲೆಯಲ್ಲಿ ಆರಾಮಾಗಿ ನೀವು ಅರ್ಧ kg ಬದನೆಕಾಯಿ ಎಣ್ಗಾಯಿ ಕೂಡ ನೀವು ಮಾಡ್ಕೊಳ್ಬೋದು. ಮಸಾಲೆನ ಉಳಿದಿದ್ದು ಗ್ರೇವಿಗೆ ಹಾಕ್ಕೊಳ್ತೀನಿ. ಈಗ ಮತ್ತೆ ಅದೇ ಕುಕ್ಕರ್ನಲ್ಲೇ ನಾನು ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು, 1 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಈರುಳ್ಳಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ಒಂದ್ರ ಪಕ್ಕ ಒಂದು ಎಣ್ಗಾಯಿ ಮಸಾಲೆ ತುಂಬಿರೋಂಥ ಬದನೆಕಾಯನ್ನು ನಾನು ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಒಂದ್ರ ಪಕ್ಕ ಒಂದು ಇಟ್ಕೊಳ್ಳೋಣ. ಉಳಿದಿರೋ ಮಸಾಲೆನ ನಾನು ಆಮೇಲೆ ಹಾಕ್ಕೊಳ್ತೀನಿ. ಈಗ ಹಾಗೆಯೇ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು 2 ನಿಮಿಷ. 2 ಸೈಡ್ಗೂ ಕೂಡ ತಿರುಗಿಸಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕು. ಆಗ ಎಣ್ಗಾಯಿ ರುಚಿ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ಹೊತ್ತು ಬೇಡ, 2 ನಿಮಿಷ ಒಂದೊಂದು ಸೈಡ್ಗೆ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ 2 ನಿಮಿಷಗಳ ಕಾಲ ಆದ ನಂತರ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ, 3 ಚಮಚದಷ್ಟು. ಅದು ತುಂಬಾ ಮುಖ್ಯ. ಉಳಿದಿರೋ ಮಸಾಲೆ ಇತ್ತಲ್ಲ ಅದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಂಡು ಬಿಡ್ತೀನಿ. ಒಳ್ಳೆ ಗ್ರೇವಿ ತಯಾರಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, 1/4 ಚಮಚದಷ್ಟು. ಯಾಕೆಂದರೆ ಮಸಾಲೆಯಲ್ಲಿ ಅರ್ಧ ಚಮಚ ಅಷ್ಟೇ ಹಾಕಿದ್ದೆ, ಹಾಗಾಗಿ ಮಿಕ್ಸರ್ ಜಾರ್ನ ಕೂಡ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಬೇಡ, ಅರ್ಧ ಕಪ್ಪು ಸಾಕು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿದ ನಂತರ ನೀವು ಬೇಕಾದರೆ ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷ ಬೇಯಿಸ್ಕೊಳ್ಬೋದು. ನಿಮಗೆ ಆ ಥರ ಇಷ್ಟ ಇಲ್ಲ, ಬೇಗ ಆಗಬೇಕು ಅಂದರೆ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಮಾಡ್ಕೊಳ್ಳಿ. ಅದು ಕೂಡ ತುಂಬ ಸುಲಭವಾಗುತ್ತೆ. 2ರಲ್ಲಿ ಯಾವ ಥರ ಏನಾದರೂ ಮಾಡ್ಕೊಳ್ಳಿ. ಒಂದು ವಿಜಿಲ್ ಆದ ನಂತರ ನೋಡಿ, ತುಂಬಾ ರುಚಿಕರವಾಗಿರೋವಂಥ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಆ ಗ್ರೇವಿ ಅಂತೂ ತುಂಬ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ. ಬಿಸಿ ಜೋಳದ ರೊಟ್ಟಿ ಇರಲಿ, ಅಕ್ಕಿ ರೊಟ್ಟಿ ಇರಲಿ, ರಾಗಿ ರೊಟ್ಟಿ ಇರಲಿ, ಚಪಾತಿ ಇರಲಿ, ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ. ಆದರೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ ಜೊತೆಗೆ. ನೀವು ಕೂಡ ಈ ಸಲ ಸಂಕ್ರಾಂತಿಯ ರೊಟ್ಟಿ ಹಬ್ಬದಲ್ಲಿ ಈ ಬದನೆಕಾಯಿ ಎಣ್ಗಾಯಿನ ತಪ್ಪದಲ್ಲೇ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿರೋರೆಲ್ಲ ತುಂಬ ಇಷ್ಟಪಟ್ಟು ಬೆರಳು ಚೀಪ್ಕೊಂಡೇ ತಿಂದುಬಿಡ್ತಾರೆ. ನಿಮಗೂ ಕೂಡ ಇವತ್ತು ನಾನು ತೋರಿಸಿರೋಂಥ ಈ ಬದನೆಕಾಯಿ ಎಣ್ಗಾಯಿ ರೆಸಿಪಿ ಈಸಿ ಅಂತ ಅನಿಸಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.